ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಬೆಳ್ಳಾರಿಯಲ್ಲಿ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣ ಮತ್ತೊಬ್ಬ ಆರೋಪಿಯನ್ನ ಬಂಧಿಸಿದ್ದಾರೆ. ರಾಷ್ಟ್ರೀಯ ತನಿಖಾ ದಳ ಎನ್ಐಎ ಬಂಧಿಸಿರುವಂತದ್ದು ಆರೋಪಿ ತೌಫೀಲ್ನನ್ನ ಬಂಧಿಸಿರುವಂತದ್ದು ಎನ್ಐಎ ತಂಡ. ಈತನ ಪತ್ತೆಗಾಗಿ ವಾಂಟೆಡ್ ಅಂತ ಹಾಕೊಂಡು 5 ಲಕ್ಷ ಬಹುಮಾನವನ್ನ ಕೂಡ ಘೋಷಣೆ ಮಾಡಲಾಗಿತ್ತು. ಯಾರು ಹಿಡ್ಕೊಡ್ತಾರೆ, ಮಾಹಿತಿಯನ್ನ ಕೊಡ್ತಾರೆ, ಸುಳಿವನ್ನ ಕೊಡ್ತಾರೆ ಅವರಿಗೆ. ಬೆಂಗಳೂರಿನ ದಾಸರಹಳ್ಳಿಯಲ್ಲಿ ತೌಫೀಲ್ನನ್ನ ಬಂಧನ ಮಾಡಲಾಗಿದೆ. ನಿನ್ನೆ ರಾತ್ರಿ ಬಂಧಿಸಿ ಕರೆದೊಯ್ದಿರುವಂತದ್ದು ಎನ್ಐಎ ಅಧಿಕಾರಿಗಳು. ತೌಫೀಲ್ ಪತ್ತೆಗೆ 5 ಲಕ್ಷ ಬಹುಮಾನವನ್ನ ಘೋಷಣೆ ಮಾಡಿತ್ತು ಎನ್ಐಎ. ಇವನು ಸೇರಿದಂತೆ ಇನ್ನು 4 ಜನರನ್ನ ವಾಂಟೆಡ್ ಲಿಸ್ಟ್ ಅಲ್ಲಿ ಹಾಕ್ಬಿಟ್ಟು ಇವ್ರ ಬಗ್ಗೆ ಯಾರು ಮಾಹಿತಿ ಕೊಡ್ತಾರೆ ಅವರಿಗೆ ಬಹುಮಾನವನ್ನ ಘೋಷಣೆ ಮಾಡಿತ್ತು ಎನ್ಐಎ. ಅಮೃತಹಳ್ಳಿಯ ಮಾರುತಿ ಲೇಔಟ್ನಲ್ಲಿದ್ದಂಥ ತೌಫೀಲ್ ಸುಮಾರು 5-6 ತಿಂಗಳಿಂದ ವಾಸವಿದ್ದ ತೌಫೀಲ್. ನಂಜುಂಡಪ್ಪ ಎಂಬುವರ ಮನೆಯಲ್ಲಿ ಬಾಡಿಗೆಗಿದ್ದ ತೌಫೀಲ್ ಯಾರನ್ನು ಕೂಡ ಅಷ್ಟಾಗಿ ಮಾತನಾಡಿಸ್ತಾ ಇರಲಿಲ್ಲ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಮಡಿಕೇರಿ ಮೂಲದ ಆರೋಪಿ ತೌಫೀಲ್ ಅನ್ನೋನು ಟೋಟಲ್ ಆಗಿ 4 ಆರೋಪಿಗಳ ಪತ್ತೆಗೋಸ್ಕರ 14 ಲಕ್ಷ ಹಣವನ್ನ ಘೋಷಣೆ ಮಾಡಿತ್ತು ಎನ್ಐಎ ತಂಡ. ಅದು ಮೊಹಮ್ಮದ್ ಮುಸ್ತಾಫಾ ಅನ್ನೋನ್ ಬಗ್ಗೆ ಮಾಹಿತಿಯನ್ನ ಕೊಟ್ರೆ 5 ಲಕ್ಷ, ಅದರ ಜೊತೆಗೆ ತೌಫೀಲ್ ಬಗ್ಗೆ ಮಾಹಿತಿಯನ್ನ ಕೊಟ್ರೆ 5 ಲಕ್ಷವನ್ನ ಘೋಷಣೆ ಮಾಡಲಾಗಿತ್ತು. ಇನ್ನು ಉಳಿದಂತ ಉಮರ್ ಫಾರೂಕ್ ಅನ್ನೋನ್ ಬಗ್ಗೆ ಮಾಹಿತಿ ಕೊಟ್ರೆ 2 ಲಕ್ಷ, ಅಬೂಬಕರ್ ಸಿದ್ದಿಕಿ ಅನ್ನೋನ್ ಬಗ್ಗೆ ಮಾಹಿತಿ ಕೊಟ್ರೆ 2 ಲಕ್ಷ ಅನ್ನುವಂಥದ್ರ ಬಗ್ಗೆ ವಾಂಟೆಡ್ ಲಿಸ್ಟ್ ಅಲ್ಲಿ ಹಾಕ್ಬಿಟ್ಟು ಘೋಷಣೆ ಮಾಡಿತ್ತು. ಈಗ ಫೈನಲಿ ತೌಫೀಲ್ ಅನ್ನೋನ್ ಸಿಕ್ಕಾಕೊಂಡಿದ್ದಾರೆ. ಆಪರೇಷನ್ ತೌಫೀಲ್ಗೆ ಪ್ಲಾನ್ ಮಾಡಿದ್ದ ಎನ್ಐಎ ಖಚಿತ ಮಾಹಿತಿ ಮೇರೆಗೆ ದಾಳಿಯನ್ನ ಮಾಡಿತ್ತು ಎನ್ಐಎ ತಂಡ. ಪ್ಲಂಬರ್ ರೀತಿ ಇಬ್ಬರು ಎನ್ಐಎ ಅಧಿಕಾರಿಗಳು ಎಂಟ್ರಿಯನ್ನ ಕೊಟ್ಟಿದ್ರು. ಪ್ಲಂಬರ್ ರೀತಿಯಲ್ಲಿ ಕೈಯಲ್ಲಿ ರಿಂಚ್ ಹಿಡಿದು ತೌಫೀಲ್ ಮನೆಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಈ ವೇಳೆ ಮಟನ್ ಕಟ್ ಮಾಡ್ತಾ ಇದ್ದಂತ ತೌಫೀಲ್ ಡೌಟ್ ಬಂದು ಅಟ್ಯಾಕ್ ಮಾಡಲಿಕ್ಕೆ ಯತ್ನವನ್ನ ಮಾಡಿದ್ದಾನೆ. ತೌಫೀಲ್ ಡೌಟ್ ಬಂದಿದೆ ಅವನಿಗೆ, ಅವಾಗ ಅಟ್ಯಾಕ್ ಮಾಡಲಿಕ್ಕೆ ಯತ್ನವನ್ನ ಮಾಡಿದ್ದಾನೆ. ಇಬ್ಬರು ಎಂಟ್ರಿ ಆಗ್ತಾ ಇದ್ದಂತೆ ಉಳಿದಂತವರು ಕೂಡ ಎನ್ಐಎ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ. ಸುಮಾರು 10 ಅಧಿಕಾರಿಗಳು ತೌಫೀಲ್ ಮನೆ ಪ್ರವೇಶವನ್ನ ಮಾಡಿದ್ದಾರೆ. ತೌಫೀಲ್ನನ್ನ ವಶಕ್ಕೆ ಪಡೆದಿರುವಂತ ಎನ್ಐಎ ಅಧಿಕಾರಿಗಳು ವಿಚಾರಣೆಯನ್ನು ಮಾಡ್ತಿದ್ದಾರೆ. ಸದ್ಯ ತೌಫೀಲ್ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಎನ್ಐಎ ಅಧಿಕಾರಿಗಳು. ಪ್ಲಂಬರ್ಗಳ ರೀತಿಯಲ್ಲಿ ಮನೆ ಕೆಲಸಕ್ಕೆ ಅಂತ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಇಬ್ಬರು ಅಧಿಕಾರಿಗಳು. ಫಸ್ಟ್ ಅದಾದ್ಮೇಲೆ ಮಟನ್ ಕಟ್ ಮಾಡ್ತಾ ಇದ್ದಂತೆ ಆ ತೌಫೀಲ್. ಈ ಟೈಮ್ನಲ್ಲಿ ಇವರು ಯಾರೋ ಅಧಿಕಾರಿಗಳೇ ಇರಬೇಕು ಅನ್ನುವಂಥ ಡೌಟ್ ಬಂದು ಅಟ್ಯಾಕ್ ಮಾಡ್ಲಿಕ್ಕೆ ಯತ್ನವನ್ನ ಮಾಡಿದ್ದಾನೆ ತೌಫೀಲ್. ಉಳಿದಂತ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ ಆ ಟೈಮ್ನಲ್ಲಿ. ತೌಫೀಲ್ ವಾಸವಿದ್ದಂತ ಅಮೃತಹಳ್ಳಿಯ ಮಾರುತಿ ಲೇಔಟ್ನಿಂದ ನಮ್ಮ ಪ್ರತಿನಿಧಿ ಮುನಿರಾಜು ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಬರೋಣ. ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಪ್ರಮುಖ ಆರೋಪಿ ತೌಫೀಲ್ ಅನ್ನ ಈಗ ಎನ್ಐಎ ಅಧಿಕಾರಿಗಳು ಬೆಂಗಳೂರಿನಲ್ಲಿ ಬಂಧನ ಮಾಡಿದ್ದಾರೆ. ಅದು ಬೆಂಗಳೂರಿನ ಏನು ಅಮೃತಹಳ್ಳಿ ಬಳಿ ಇರುವಂತಹ ಈ ಒಂದು ಮನೆಯಲ್ಲಿ ಈಗ ಎನ್ಐಎ ಅಧಿಕಾರಿಗಳು ನಿನ್ನೆ ರಾತ್ರಿ ಸುಮಾರು ಒಂದು 9:30 ಸುಮಾರಿಗೆ ಆತನನ್ನ ಬಂಧನ ಮಾಡಿ ಈಗ ಕರ್ಕೊಂಡೋಗಿರುವಂತದ್ದು. ಏನು ಪ್ರವೀಣ್ ನೆಟ್ಟಾರು ಹತ್ಯೆ ಬಳಿಕ ಇಲ್ಲಿ ಸುಮಾರು ಕೆಲ ತಿಂಗಳಿಂದ ಒಂದು ತೌಫೀಲ್ ಇಲ್ಲಿ ತಲೆಮರೆಸಿಕೊಂಡಿರ್ತಾನೆ, ಮತ್ತೆ ಇಲ್ಲೇ ಬಂದು ವಾಸವಾಗಿರ್ತಾನೆ. ನಂತರ ಈ ಬಗ್ಗೆ ಏನು ತೌಫೀಲ್ ನ ಪತ್ತೆಗಾಗಿ ಎನ್ಐಎ ಅಧಿಕಾರಿಗಳು ಆತನ ಒಂದು ಪತ್ತೆಗೋಸ್ಕರ ಸುಮಾರು 5 ಲಕ್ಷ ಬಹುಮಾನವನ್ನು ಸಹ ಘೋಷಣೆ ಮಾಡ್ತಾರೆ. ಮತ್ತೆ ಮೋಸ್ಟ್ ವಾಂಟೆಡ್ ಅಂತೇಳಿ ಒಂದು ಕರಪತ್ರಗಳನ್ನು ಸಹ ಎಲ್ಲ ಕಡೆ ಒಂದು ಸರ್ಕ್ಯುಲೇಟ್ ಅನ್ನ ಮಾಡಿ ಒಂದು ಅದನ್ನ ಶೋಧವನ್ನು ಸಹ ಕಂಟಿನ್ಯೂ ಮಾಡಿರ್ತಾರೆ. ಮತ್ತೆ ಈ ಒಂದು ಪ್ರಕರಣದ ತನಿಖೆ ನಡೀತಾ ಇರಬೇಕಾದ್ರೆ ಎನ್ಐಎ ಅಧಿಕಾರಿಗಳು ಎಲ್ಲಾ ರೀತಿಯಲ್ಲೂ ಆರೋಪಿಯನ್ನ ಪತ್ತೆಗೆ ಬೇಕಾದಂತ ಒಂದು ಕ್ರಮಗಳನ್ನ ಕೈಗೊಂಡಿದ್ರು. ಏನು ಆತ ಬೆಂಗಳೂರಲ್ಲಿರ್ಬೋದು, ಮತ್ತೆ ಹೊರದೇಶಕ್ಕೆ ಏನಾದ್ರು ಹೋಗಿದ್ದಾನೆ, ಮತ್ತೆ ಕೇರಳ ಮತ್ತೆ ಮಂಗಳೂರು ಮತ್ತೆ ಈ ಒಂದು ಭಾಗದಲ್ಲಿ ಆತನಿಗೋಸ್ಕರ ಸುಮಾರು ಕಡೆ ಒಂದು ಶೋಧವನ್ನು ಸಹ ಮಾಡಿದ್ರು. ಆದ್ರೆ ಈ ವೇಳೆ ಆತ ನಿನ್ನೆ ಬೆಂಗಳೂರಿನಲ್ಲಿರೋ ಬಗ್ಗೆ ಒಂದು ಖಚಿತ ಮಾಹಿತಿಯನ್ನ ಎನ್ಐಎ ಅಧಿಕಾರಿಗಳು ಪಡ್ಕೊಂಡು ಈ ಒಂದು ಮನೆ ಮೇಲೆ ನಿನ್ನೆ ಸಂಜೆ ದಾಳಿ ಮಾಡ್ತಾರೆ. ದಾಳಿ ಮಾಡಿದ ಸಂದರ್ಭದಲ್ಲಿ ತೌಫೀಲ್ ಏನಿದ್ದಾನೆ ಈ ಒಂದು ಅಮೃತಹಳ್ಳಿ ಬಳಿ ಇರುವಂತಹ ಈ ಒಂದು ಮನೆಯಲ್ಲಿ ಪತ್ತೆ ಆಗ್ತಾನೆ. ನಂತರ ಎನ್ಐಎ ಅಧಿಕಾರಿಗಳು ಆತನನ್ನ ಇಲ್ಲಿ ವಶಕ್ಕೆ ಪಡ್ಕೊಂಡು ಒಂದು ತಮ್ಮ ಸುಪರ್ದಿಗೆ ಪಡ್ಕೊಂಡಿರುವಂತದ್ದು. ಏನು ತೌಫೀಲ್ ಪ್ರವೀಣ್ ನೆಟ್ಟಾರು ಪ್ರಕರಣದಲ್ಲಿ ಸಹ ಒಂದು ಪ್ರಮುಖ ಆರೋಪಿಯಾಗಿದ್ದ. ಆತನನ್ನ ಸುಮಾರು ಈ ಒಂದು ಹತ್ಯೆ ಬಳಿಕ ಆತನನ್ನ ಪೊಲೀಸರು ಎಲ್ಲ ಕಡೆ ಒಂದು ಶೋಧವನ್ನು ಮಾಡ್ತಾರೆ. ಮತ್ತೆ ಎನ್ಐಎ ಅಧಿಕಾರಿಗಳು ಸಹ ಆತನಿಗೋಸ್ಕರ ಎಲ್ಲ ಕಡೆ ಒಂದು ಹುಡುಕಾಟ ಮಾಡ್ತಿರ್ಬೇಕಾದ್ರೆ ಆತ ಈಗ ಈ ಒಂದು ಮನೆಯಲ್ಲಿ ಸಿಕ್ಕಾಕೊಂಡಿದ್ದಾನೆ. ಮತ್ತೆ ಈಗಾಗಲೇ ಆತನನ್ನ ನಿನ್ನೆ ರಾತ್ರಿ ತಮ್ಮ ಸುಪರ್ದಿಗೆ ಪಡ್ಕೊಂಡು ಎನ್ಐಎ ಅಧಿಕಾರಿಗಳು ಇಲ್ಲಿಂದ ಹೊರಟಿರುವಂತದ್ದು. ಮತ್ತೆ ಹೆಚ್ಚಿನ ತನಿಖೆಯನ್ನು ಸಹ ತನಿಖೆಗೂ ಸಹ ಆತನನ್ನ ಒಳಪಡಿಸಿದ್ದಾರೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ಆರೋಪಿ ಇರೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಇರಲಿಲ್ವಾ. ಮತ್ತೆ ಎನ್ಐಎ ಅಧಿಕಾರಿಗಳು ಸಹ ಒಂದು ಸಾಕಷ್ಟು ಹುಡುಕಾಟವನ್ನು ನಡೆಸಿದಂತ ವೇಳೆ ಆತ ಇಲ್ಲೇ ಉಳ್ಕೊಂಡಿದ್ದೇನೆ ಅನ್ನೋ ಒಂದು ಮಾಹಿತಿ ಸಹ ಈಗ ಸಿಕ್ಕಿರುವಂತದ್ದು. ಮತ್ತೆ ಇದೇ ವೇಳೆ ಆತ ಏನ್ ಕೆಲಸ ಮಾಡ್ತಿದ್ದ, ಮತ್ತೆ ಎಷ್ಟು ದಿನಗಳಿಂದ ಈ ಒಂದು ಮನೆಯಲ್ಲಿ ವಾಸ ಆಗಿದ್ದ, ಮತ್ತೆ ಯಾವ ಹೆಸರಿನಲ್ಲಿ ಆತ ಇಲ್ಲಿ ಉಳ್ಕೊಂಡಿದ್ದ ಅನ್ನೋದ್ರ ಬಗ್ಗೆಯೂ ಸಹ ಎನ್ಐಎ ಅಧಿಕಾರಿಗಳೀಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸುನೀಲ್ ಜೊತೆ ಮುನಿರಾಜು, ನ್ಯೂಸ್ 18 ಕನ್ನಡ, ಬೆಂಗಳೂರು.
ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮುನಿರಾಜು, ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೋಸ್ಟ್ ವಾಂಟೆಡ್ ಲಿಸ್ಟ್ ನಲ್ಲಿ ಇದ್ದಂತ ಒಬ್ಬ ಈಗ ಸಿಕ್ಕಾಕೊಂಡಿದ್ದಾನೆ, ತೌಫಿಲ್. ಈತನ ಇನ್ವಾಲ್ವ್ಮೆಂಟ್ ಯಾವ ರೀತಿಯಾಗಿತ್ತು ಪ್ರವೀಣ್ ನೆಟ್ಟಾರು ಕೊಲೆಯಲ್ಲಿ, ಮತ್ತೆ ಕಾರ್ಯಾಚರಣೆ ಹೇಗಿತ್ತು ಈತನನ್ನ ಬಂಧಿಸುವಂತ ನಿಟ್ಟಿನಲ್ಲಿ NIA ಅಧಿಕಾರಿಗಳದ್ದು? ಪೃಥ್ವಿ, ಏನು ಪುತ್ತೂರಿನ ಒಂದು ಬೆಳ್ಳಾರಿಯಲ್ಲಿ ನಡೆದ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿಯನ್ನ ಈಗ ಬೆಂಗಳೂರಿನಲ್ಲಿ NIA ಅಧಿಕಾರಿಗಳು ಬಂಧಿಸಿರುವಂತದ್ದು. ಬೆಂಗಳೂರಿನ ಅಮೃತಹಳ್ಳಿ ಬಳಿ ಇರುವಂತಹ ಒಂದು ಮಾರುತಿ ಲೇಔಟ್ನಲ್ಲಿ ಕಳೆದ 5-6 ತಿಂಗಳಿಂದ ಏನು ತುಫೈಲ್ ಎಂಬಾತ ಒಂದು ವಾಸವಾಗಿರ್ತಾನೆ. ಈತ ಒಂದು ಪ್ರವೀಣ್ ನೆಟ್ಟಾರು ಪ್ರಕರಣದ ಪ್ರಮುಖ ಆರೋಪಿಯಾಗಿರ್ತಾನೆ. ಮತ್ತೆ ಈತನನ್ನ ಬಂಧನ ಮಾಡೋದಕ್ಕೆ NIA ಅಧಿಕಾರಿಗಳು ಮೋಸ್ಟ್ ವಾಂಟೆಡ್ ಲಿಸ್ಟ್ ಅಲ್ಲಿ ಆತನ ಹೆಸರು ಮತ್ತೆ ಫೋಟೋವನ್ನು ಪ್ರಕಟ ಮಾಡಿ ಆತನ ಪತ್ತೆಗೆ ಮತ್ತೆ ಆತನ ಸುಳಿವು ನೀಡಿದ್ರೆ 5 ಲಕ್ಷ ಬಹುಮಾನ ಕೊಡೋದಾಗಿ ಒಂದು ಘೋಷಣೆಯನ್ನು ಸಹ ಮಾಡಿದ್ರು. ಆದ್ರೆ ಕಳೆದ 7-8 ತಿಂಗಳಿಂದ ಆತ ಒಂದು NIA ಅಧಿಕಾರಿಗಳು ಮತ್ತೆ ಸ್ಥಳೀಯ ಪೊಲೀಸರ ಕಣ್ಣು ತಪ್ಪಿಸಿ ಒಂದು ಬೇರೆ ಕಡೆಗಳಲ್ಲಿ ಒಂದು ವಾಸವಾಗಿರ್ತಾನೆ. ನಂತರ ಇತ್ತೀಚಿನ ಕೆಲವು ತಿಂಗಳ ಹಿಂದೆ ಬೆಂಗಳೂರಿಗೆ ಆಗಮಿಸಿ ಇಲ್ಲಿ ತನ್ನ ಸ್ನೇಹಿತನ ಒಂದು ಬಾಡಿಗೆ ಮನೆಯಲ್ಲಿ ಆತ ವಾಸವಾಗಿದ್ದ. ಈ ವೇಳೆ ಏನು NIA ಅಧಿಕಾರಿಗಳು ಆತನ ಒಂದು ಚಲನವಲನಗಳ ಮೇಲೆ ಒಂದು ನಿಗಾ ಇಟ್ಟಿರ್ತಾರೆ. ಈ ಸಂದರ್ಭದಲ್ಲಿ ನಿನ್ನೆ ಆತ ಬೆಂಗಳೂರಿನಲ್ಲಿ ಇರೋ ಬಗ್ಗೆ ಒಂದು ಖಚಿತ ಮಾಹಿತಿಯನ್ನ ಪಡೆದಂತ NIA ಅಧಿಕಾರಿಗಳು ನಿನ್ನೆ ಅಮೃತಹಳ್ಳಿ ಬಳಿ ಇರುವಂತಹ ಒಂದು ಆತನ ಸ್ನೇಹಿತನ ಮನೆ ಮೇಲೆ ಒಂದು ದಾಳಿಯನ್ನು ಮಾಡ್ತಾರೆ. ಈ ವೇಳೆ ಏನು ತುಫೈಲ್ ಏನಿದ್ದಾನೆ ಈತ ಆ ಒಂದು ಮನೆಯಲ್ಲಿ ಅಡುಗೆಯನ್ನು ತಯಾರಿ ಮಾಡಬೇಕಾದ್ರೆ NIA ಅಧಿಕಾರಿಗಳ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿರೋದು. ಮತ್ತೆ ಇದೇ ವೇಳೆ NIA ಅಧಿಕಾರಿಗಳು ಆತನನ್ನ ಬಂಧನ ಮಾಡೋದಕ್ಕೆ ಒಂದು ಸಿನಿಮೆಯ ರೀತಿಯಲ್ಲಿ ಒಂದು ಕಾರ್ಯಾಚರಣೆಯನ್ನು ಸಹ ನಡೆಸ್ತಾರೆ. ಏನು ಆಟೋ ಚಾಲಕರ ರೀತಿಯಲ್ಲಿ ಆ ಒಂದು ಏರಿಯಾಗೆ ಅಧಿಕಾರಿಗಳು ಎಂಟ್ರಿ ಕೊಡ್ತಾರೆ. ನಂತರ ಇಬ್ಬರು ಅದರಲ್ಲಿ ಏನು ನೀರಿನ ಒಂದು ಪೈಪ್ ಅನ್ನ ರಿಪೇರಿ ಮಾಡುವಂತ ಫ್ಲಂಬರ್ಸ್ ಏನಿದ್ರೆ ಆ ಒಂದು ಫ್ಲಂಬರ್ಸ್ ನ ರೀತಿಯಲ್ಲಿ ಒಂದು ರಿಂಚ್ ಅನ್ನ ಇಟ್ಕೊಂಡು ಆ ಒಂದು ಮನೆಗೆ ಎಂಟ್ರಿ ಕೊಟ್ಟು ನಾವು ನೀರಿನ ಪೈಪ್ ರಿಪೇರಿ ಮಾಡೋದಕ್ಕೆ ಬಂದಿರುವಂತಹ ಕೆಲಸಗಾರರು ಅಂತೇಳಿ ಕೂಡಲೇ ಆ ಒಂದು ಮನೆಗೆ ಎಂಟ್ರಿ ಕೊಟ್ಟು ಆತನನ್ನ ವಶಕ್ಕೆ ಪಡ್ಕೊಳ್ಳೋದು. ಈ ಸಂದರ್ಭದಲ್ಲಿ ಆತ ಅಧಿಕಾರಿಗಳ ಮೇಲೆ ಒಂದು ಅಟ್ಯಾಕ್ ಮಾಡೋದಕ್ಕೂ ಸಹ ಮುಂದಾಗ್ತಾನೆ. ಆದ್ರೆ ಅಲ್ಲಿದ್ದಂತ 4-5 ಜನ ಅಧಿಕಾರಿಗಳು ಆತನನ್ನ ರೌಂಡ್ ಅಪ್ ಮಾಡಿ ತಮ್ಮ ಸುಪರ್ದಿಗೆ ಪಡ್ಕೊಳ್ತಾರೆ. ಮತ್ತೆ ಏನು PFI ಕಾರ್ಯಕರ್ತನಾಗಿರುವಂತಹ ಈ ತುಫೈಲ್ ಏನಿದ್ದಾನೆ ಮಡಿಕೇರಿ ಮೂಲದ ನಿವಾಸಿಯಾಗಿರ್ತಾನೆ. ಜುಲೈ 26ನೇ ತಾರೀಕು ಪ್ರವೀಣ್ ನೆಟ್ಟಾರು ಹತ್ಯೆ ಆದ ಬಳಿಕ ಆತ ಪೊಲೀಸರು ಮತ್ತೆ NIA ಅಧಿಕಾರಿಗಳ ಕಣ್ ತಪ್ಪಿಸಿ ಇದ್ದಂತವನು ಈಗ ಬೆಂಗಳೂರಿನಲ್ಲಿ ಸಿಕ್ಕಾಕೊಂಡಿದ್ದಾನೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ. ರಾಜ್ಯದ ಜನರ ಎಚ್ಚರ. ಕೋವಿಡ್ ಬಳಿಕ ಮತ್ತೊಂದು ವೈರಸ್ ಕಾಟ ಶುರುವಾಗ್ಬಿಟ್ಟಿದೆ. ಬಹುತೇಕರಲ್ಲಿ ಕಾಣಿಸ್ಕೊಳ್ತಾ ಇದೆ H3N2 ವೈರಸ್. ಸಾಕಷ್ಟು ಜನರಿಗೆ ಈಗ ಕೆಮ್ಮು, ನೆಗಡಿ, ಜ್ವರ ಬರ್ತಾ ಇದೆ. ವೆದರ್ ಚೇಂಜ್ ಆಗ್ತಾ ಇದೆಯಲ್ಲ ಅದಕ್ಕೆ ಅಂತ ಅನ್ಕೊಳ್ತಾ ಇದ್ದಾರೆ. ಅದು ಕೂಡ ಒಂದು ವೈರಸ್ H3N2 ವೈರಸ್ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ. ನಿರ್ಲಕ್ಷ್ಯ ಮಾತ್ರ ಮಾಡಲೇಬೇಡಿ. ಇಲ್ಲೇ ಸಾರಿ ಕೇಸ್ಗಳಿಗಿಂತ ಮಾರಕವಾದಂತ ವೈರಸ್ ಇದು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನಾಳೆ ತಜ್ಞರ ಜೊತೆ ಆರೋಗ್ಯ ಸಚಿವ ಸುಧಾಕರ್ ಅವರು ಸಭೆಯನ್ನ ಕರೀತಾ ಇದ್ದಾರೆ. ವೈರಸ್ ತಡೆ ಚಿಕಿತ್ಸೆ ವಿಧಾನದ ಬಗ್ಗೆ ನಾಳೆ ಸಭೆಯನ್ನ ನಡೆಸಲಾಗ್ತಾ ಇದೆ. ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ನಾಳೆ ಸಮಾಲೋಚನೆಯನ್ನ ಮಾಡಲಾಗುತ್ತೆ. ಆರೋಗ್ಯ ಇಲಾಖೆಯಿಂದ ಗೈಡ್ಲೈನ್ಸ್ ಅನ್ನ ಹೊರಡಿಸುವಂತ ಸಾಧ್ಯತೆ ಇರುವಂತದ್ದು. ಕೆಲವರು ಇದೇನ್ ಮಾಮೂಲಿ ಜ್ವರ ಅಲ್ವಾ, ಕೆಮ್ಮಲ್ಲ, ಶೀತ ಅಲ್ವಾ, ವೆದರ್ ಚೇಂಜ್ ಆಗ್ತಾ ಇರ್ಬೋದು ಅಥವಾ ಬೇರೆ ನೀರು ಕುಡಿದಿರೋದಕ್ಕೆ ಹಿಂಗೆ ಆಗ್ತಿರ್ಬೋದೇನೋ ಅಂತ ಅನ್ಕೊಳ್ತಾ ಇರ್ತಾರೆ. ಅಲ್ಲ, ಇದು H3N2 ವೈರಸ್ ಅಂತೆ. ಸೊ ಇದಕ್ಕೆ ಯಾವ ರೀತಿಯಾಗಿ ಎಚ್ಚರಿಕೆಯನ್ನು ವಹಿಸಬೇಕು, ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆರೋಗ್ಯ ಸಚಿವ ಸುಧಾಕರ್ ಅವರ ನೇತೃತ್ವದಲ್ಲಿ ನಾಳೆ ಸಭೆ ನಡೆಯಲಿದೆ. ನಿನ್ನೆ ಅದ್ರ ಬಗ್ಗೆ ಗಮನ ಕೊಡಬೇಕು ಅಂತೇಳಿ ನಮ್ಮ ಕೇಂದ್ರ ಆರೋಗ್ಯ ಸಚಿವಾಲಯ ನಮಗೆ ಕೊಟ್ಟಿದೆ. ಈಗಾಗಲೇ ಅದರ ಬಗ್ಗೆ ನಮ್ಮ ಆಯುಕ್ತರು, ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಇದರ ಬಗ್ಗೆ ಚರ್ಚೆಯನ್ನು ನಿನ್ನೆ ಮಾಡಿದ್ದಾರೆ. ನಾವು ನಾಳೆಯನ್ನು ಕೂಡ ಯಾವ ರೀತಿ ಅದರ ಬಗ್ಗೆ ನಾವು ಮುತುವರ್ಜಿಯನ್ನು ವಹಿಸಬೇಕು, ಮುನ್ನೆಚ್ಚರಿಕೆ ತೆಗೆದುಕೋಬೇಕು ಅಂತ ಹೇಳ್ಬಿಟ್ಟು ನಾಳೆ ನಾವು ಸಭೆಯನ್ನು ಕರೆದಿದ್ದೇವೆ. ಇಲ್ಲ, ಇಲ್ಲಿವರೆಗೂ ಏನಿಲ್ಲ. ಆದರೆ ದೀರ್ಘಕಾಲದ ಒಂದು ಕೆಮ್ಮು ಇರ್ತದೆ ಅದರಿಂದ ಅನ್ನುವಂಥದ್ದು ಪ್ರಾರಂಭಿಕವಾಗಿರ್ತಕ್ಕಂಥ ವರದಿಗಳಲ್ಲಿ ಹೇಳ್ತಾ ಇದೆ. ಆದರೆ ಆ ರೀತಿಯ ಪ್ರಕರಣಗಳು ನಮಗೆ ಇಲ್ಲಿವರೆಗೂ ಕರ್ನಾಟಕದಲ್ಲಿ ಏನು ಕಂಡು ಬಂದಿಲ್ಲ. ಆದರೆ ಅದರ ಬಗ್ಗೆ ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸಬೇಕು, ಬಂದಾಗ ಯಾವ ರೀತಿ ಅದಕ್ಕೆ ಚಿಕಿತ್ಸೆ ಕೊಡಬೇಕು ಅಂತೇಳಿ ನಾವು ನಾಳೆ ನಡೆಯುವಂಥ ಸಭೆಯಲ್ಲಿ ಕೆಲವು ತಜ್ಞರನ್ನು ಕೂಡ ಕರೆಸುವಂಥದ್ದಿದೆ. ಕರೆಸಿ ಇದನ್ನು ಯಾವ ರೀತಿ ಕೇಂದ್ರ ಸರ್ಕಾರದ ಒಂದು ಮಾರ್ಗಸೂಚಿ ಇದೆ ಅದನ್ನು ಪಾಲಿಸ್ತೀವಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶರಣು ಹಂಪಿ, H3N2 ಬಗ್ಗೆ, ಈ ವೈರಸ್ ಬಗ್ಗೆ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಮುಂದಾಗ್ತಾ ಇದೆ ಮತ್ತು ಒಂದ್ ಕಡೆ ಜನ ಯಾವ ರೀತಿಯಾಗಿ ಎಚ್ಚರಿಕೆಯನ್ನ ವಹಿಸಬೇಕಾಗಿದೆ ಈ ವೈರಸ್ ಬಗ್ಗೆ?
ಪೃಥ್ವಿರಾಜ್, ಕರೋನಾ ಬಳಿಕ ನಿಜವಾಗ್ಲೂ ಕೂಡ ಯಾವುದೇ ರೀತಿಯಾದಂತಹ ವೈರಸ್ ಕಾಟ ಇಲ್ಲ, ಇನ್ನು ಮುಕ್ತಿ ಹೊಂದಿದ್ವಿ, ನಾವು ಕರೋನಾ ಫ್ರೀ ಆದ್ವಿ ಅಂತ ಹೇಳಿ ಬಹಳಷ್ಟು ಜನ ಅಂದ್ಕೊಂಡಿದ್ರು. ಆದ್ರೆ ಕಳೆದ 3 ತಿಂಗಳಿಂದ ಭಾರತ ದೇಶದಲ್ಲಿ ಶೀತ, ಕೆಮ್ಮು, ಜ್ವರ, ನೆಗಡಿ ಎಲ್ಲ ಬರ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಭಾರತೀಯದಲ್ಲಿ ನಡೀತಿರುವಂತಹ ಹವಾಮಾನ ಬದಲಾವಣೆ ಕಾರಣ ಅಂತ ಹೇಳಿ ಸಹಜವಾಗಿ ಅಂದ್ಕೊಂಡಿದ್ವಿ. ಆದ್ರೆ ಸಂಶೋಧನೆ ನಡೆದಾಗ, ICMR ಸಂಶೋಧನೆ ನಡೆದಾಗ ಅವರು ಖಚಿತಪಡಿಸಿರೋದು ಇದು H3N2 ಅನ್ನುವಂತ ಉಪತಳಿಯ ವೈರಸ್. ಈ ವೈರಸ್ನಿಂದಾಗಿ ಶೀತ, ಜ್ವರ ಮತ್ತು ಕೆಮ್ಮು, ನೆಗಡಿ ಎಲ್ಲದೂ ಕೂಡ ಬರ್ತಾ ಇದೆ. ಇವೆಲ್ಲವೂ ಕೂಡ ಕರೋನಾದ ಗುಣಲಕ್ಷಣಗಳೇನಿದ್ವು ಬಹುತೇಕವಾಗಿ ಅದೇ ರೀತಿಯಾದಂತಹ ಗುಣಲಕ್ಷಣಗಳು ಹೊಂದಿದೆ. ಆದ್ರೆ ಇದು ಕರೋನಾ ವೈರಸ್ನ ತಳಿ ಅಲ್ಲ, ಇದು H3N2 ವೈರಸ್ನ ಉಪತಳಿ ಭಾರತದಲ್ಲಿರೋದು. ಇದು 1968ರಲ್ಲಿ ಅಮೆರಿಕದಲ್ಲಿ ಮೊದಲ ಬಾರಿಗೆ ಕಾಣಿಸ್ಕೊಂಡಿತ್ತು. ಅದಾದ ನಂತರ ಬೇರೆ ಬೇರೆ ರೀತಿಯಾಗಿ ಕಾಣಿಸ್ಕೊಳ್ತಾ ಹೋಯ್ತು. ಆದ್ರೆ ಇದು ಒಂದು ಬಹಳ ಸ್ಪಷ್ಟವಾದಂತ ಮಾಹಿತಿಯನ್ನು ಹೇಳಿರೋದು, ಇದು ಪ್ರಾಣಾಂತಕವಾದಂತ ಕಾಯಿಲೆ ಏನಲ್ಲ, ವೈರಸ್ ಏನಲ್ಲ ಅಂತ. ಹಾಗಂತೇಳಿ ಹಾಗೆ ಬಿಟ್ರು ಕೂಡ ಇದು ವೈರಸ್ ಒಬ್ಬರಿಂದ ಒಬ್ಬರಿಗೆ ಹರಡುವಂತ ಸಾಧ್ಯತೆ ಇರುತ್ತೆ. ಕರೋನಾದ ಗುಣಲಕ್ಷಣಗಳೇನಿದಾವೆ ಆ ಗುಣಲಕ್ಷಣಗಳೇ ಈ ವೈರಸ್ಗೂ ಕೂಡ ಇರೋದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಭಾರತಾದ್ಯಂತ 3 ತಿಂಗಳಿಂದನೂ ಕೂಡ ವ್ಯಾಪಕವಾಗಿ ಹರಡ್ತಾ ಇದೆ. ನಮ್ಮ ಕರ್ನಾಟಕದಲ್ಲೂ ಹರಡ್ತಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಆದ್ರೆ ಇದಕ್ಕೆ ಯಾವುದೇ ರೀತಿಯಾದಂತ ಸ್ಪಷ್ಟನೆಯನ್ನ ಆರೋಗ್ಯ ಇಲಾಖೆ ಆಗ್ಲಿ ಅಥವಾ ಆರೋಗ್ಯ ಸಚಿವರಾಗ್ಲಿ ಕೊಡ್ಲಿಲ್ಲ. ಕರ್ನಾಟಕದಲ್ಲಿ ಈ ರೀತಿಯಾದಂತ ಏನು ಹೊಸದಾಗಿ ಹರಡ್ತಿರುವಂತ ವೈರಸ್ ಏನಿದೆ ಅದು ಹರಡ್ತಿಲ್ಲ. ಯಾವುದೇ ರೀತಿಯಾದಂತ ಲಕ್ಷಣಗಳು ಕೂಡ ಆ ರೀತಿಯ ಲಕ್ಷಣಗಳಿಂದ ದಾಖಲಾಗಿರೋ ಸಂಖ್ಯೆನೂ ಕೂಡ ಇಲ್ಲ ಅಂತ ಹೇಳಿ ಆರೋಗ್ಯ ಸಚಿವಾಲಯ ಮಾಹಿತಿಯನ್ನ ನೀಡ್ತಾ ಇದೆ. ಆದರೂ ಕೂಡ ಸರ್ಕಾರ, ಅದರಲ್ಲೂ ಕೂಡ ಕೇಂದ್ರ ಸರ್ಕಾರ ಸೂಚನೆ ಹಿನ್ನೆಲೆಯಲ್ಲಿ ನಾಳೆ ಪ್ರಮುಖವಾದಂತಹ ಸಭೆಯನ್ನ ಆರೋಗ್ಯ ಸೌಧದಲ್ಲಿ ನಡೆಸಲಿದೆ. ಆರೋಗ್ಯ ಸಚಿವರಾದ ಡಾಕ್ಟರ್ ಸುಧಾಕರ್ ನೇತೃತ್ವದಲ್ಲಿ ಆರೋಗ್ಯ ಇಲಾಖೆ ಆಯುಕ್ತ ಡಾಕ್ಟರ್ ರಂದೀಪ್ ಸೇರಿದಂತೆ ಬಹುತೇಕ ಪ್ರಮುಖ ಹಿರಿಯ ಅಧಿಕಾರಿಗಳೆಲ್ಲರೂ ಕೂಡ ಭಾಗವಹಿಸಲಿದ್ದಾರೆ. ನಾಳೆ ಗೈಡ್ ಲೈನ್ ಹೊರಡಿಸುವಂತ ಸಾಧ್ಯತೆ ಇದೆ. ಈ ಗೈಡ್ ಲೈನ್ಸ್ ಗಳು ಯಾವ ರೀತಿಯಾದಂತಹ ಗೈಡ್ ಲೈನ್ಸ್ ಗಳು ಹೊರಬರುತ್ತೆ ನಾಳೆ ಸಭೆ ಆದ ನಂತರ ಅಂತ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ವೆಲ್ಕಮ್ ಬ್ಯಾಕ್. ಕೊರಟಗೆರೆಯಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶ. ಡಾಕ್ಟರ್ ಜಿ ಪರಮೇಶ್ವರ್ಗೆ ಎಸಿಸಿ ಅಧ್ಯಕ್ಷ ಖರ್ಗೆ ಬಲ. ಹೇಗಿದೆ ಶಕ್ತಿ ಪ್ರದರ್ಶನ, ಏನಂತಾರೆ ಕ್ಷೇತ್ರದ ಜನ? ಪರಮ ಅಡ್ಡಾದಲ್ಲಿ ಖರ್ಗೆ. ಕೊರಟಗೆರೆಯಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶವನ್ನ ಮಾಡ್ತಾ ಇದೆ. ಅದು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸ್ವಕ್ಷೇತ್ರದಲ್ಲಿ ಪರಮೇಶ್ವರ್ ಅವರ ಶಕ್ತಿ ಪ್ರದರ್ಶನ ಆಗ್ತಾ ಇದೆ. ಸಮಾವೇಶಕ್ಕೆ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರುವಂತಹ ಸುರ್ಜೇವಾಲಾ ಆಗಮಿಸಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಮಾವೇಶ. ಸುರ್ಜೇವಾಲಾ ಅವರು, ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ DK ಶಿವಕುಮಾರ್ ಅವರು ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದಾರೆ. ಸುಮಾರು 15,000 ಕಾರ್ಯಕರ್ತರನ್ನ ಸೇರಿಸುವಂತ ಪ್ಲಾನ್ ಇತ್ತು. ಈಗ ಆಲ್ರೆಡಿ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರ್ಕೊಳ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರಂಭಗೊಳ್ಳುತ್ತೆ ಬೃಹತ್ ಕಾಂಗ್ರೆಸ್ ಸಮಾವೇಶ. ಸಮಾವೇಶಕ್ಕೂ ಮುನ್ನ ಪರಮೇಶ್ವರ್ ಅವರು ಪೂಜೆಯನ್ನ ನೆರವೇರಿಸಿದ್ರು. ರಸ್ತೆಗಳಲ್ಲಿ ರಾರಾಜಿಸ್ತಾ ಇದೆ ಕಾಂಗ್ರೆಸ್ ನಾಯಕರ ಫ್ಲೆಕ್ಸ್ಗಳು, ಬಾವುಟಗಳು. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, 12 ಗಂಟೆಗೆ ಆರಂಭ ಆಗುತ್ತೆ ಅಂತ ಹೇಳ್ತಾ ಇದ್ರು, ಇನ್ನೂ ಕೂಡ ಸಮಾವೇಶ ಆರಂಭ ಆಗಿಲ್ವಾ? ಯಾವ ರೀತಿಯಾಗಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನ ಆಗ್ತಾ ಇದೆ ಕೊರಟಗೆರೆಯಲ್ಲಿ? ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರನ್ನ ಸೇರಿಸಲಾಗ್ತಾ ಇದೆ. ಎಲೆಕ್ಷನ್ ಇರುವಂತ ಹಿನ್ನೆಲೆಯಲ್ಲಿ ಕೊರಟಗೆರೆಯಲ್ಲಿ ಈ ಬಾರಿ ಟಫ್ ಫೈಟ್ ಇದೆ ಪರಮೇಶ್ವರ್ ಅವರಿಗೆ. JDS ಇಂದ ಸುಧಾಕರ್ ಅವರು ಒಂದು ಟಫ್ ಫೈಟ್ ಅನ್ನ ಕೊಟ್ಟಿರುವಂತದ್ದು. ಸೊ ಹೀಗಾಗಿ ಈ ರೀತಿಯಾದಂತಹ ಸಮಾವೇಶ ಅಂತೂ ಅನಿವಾರ್ಯ. ಈ ಬಾರಿ ಗೆದ್ದೇ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮತ್ತೆ ಮುಖ್ಯಮಂತ್ರಿ ಆಗುವಂತ ಕನಸನ್ನ ಹೊತ್ತಿದ್ದಾರೆ. ಇವನ್ ಪರಮೇಶ್ವರ್ ಅವರು ಕೂಡ, ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಯಾವ ರೀತಿಯಾಗಿ ರೇಸ್ನಲ್ಲಿದ್ದಾರೆ ಅದೇ ರೀತಿಯಾಗಿ ಪರಮೇಶ್ವರ್ ಅವರು ಕೂಡ ಇರುವಂತದ್ದು. ಕೊರಟಗೆರೆ ಕ್ಷೇತ್ರದಲ್ಲಿ ಗೆಲ್ಲಬೇಕು ಅಂದ್ರೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಹವಾನು ಕೂಡ ಸೃಷ್ಟಿ ಆಗಬೇಕಾಗುತ್ತೆ. ಎಲೆಕ್ಷನ್ ಟೈಮ್ನಲ್ಲಿ ಆ ಹವಾ ಸೃಷ್ಟಿ ಮಾಡ್ತಾ ಇದ್ದಾರೆ ಪರಮೇಶ್ವರ್. ಮಂಡ್ಯದ ನಾಗಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಮತಬೇಟೆ ಜೋರಾಗಿದೆ. ಒಂದೇ ದಿನದಲ್ಲಿ ಒಂದೇ ಸಮಯಕ್ಕೆ 2 ಅಭ್ಯರ್ಥಿಗಳಿಂದ ಮತಬೇಟೆ ಮಾಡಲಾಗ್ತಾ ಇದೆ. ಕಾಂಗ್ರೆಸ್ನ ಚಲವರಾಯಸ್ವಾಮಿ ಹಾಗೂ JDSನ ಸುರೇಶ್ ಗೌಡರಿಂದ ಮತಬೇಟೆ ನಡೀತಾ ಇದೆ. ಕಾಂಗ್ರೆಸ್ ಮತ್ತು JDSನಿಂದ ಬೆಂಗಳೂರಲ್ಲಿ ನೆಲೆಸಿರುವಂತಹ ನಾಗಮಂಗಲ ಮತದಾರರನ್ನ ಸೆಳೆಯಲಿಕ್ಕೆ ಬೆಂಗಳೂರಿನ ಶ್ರೀಗಂಧ ಕಾವಲ್ನಲ್ಲಿ JDS ಪ್ರತಿಜ್ಞಾ ಹೆಸರಿನಲ್ಲಿ ಸಮಾವೇಶವನ್ನು ಮಾಡಲಾಗ್ತಾ ಇದೆ. ಸಮಾವೇಶಕ್ಕೆ ಬಂದಂತವರಿಗೆ ಭರ್ಜರಿ ಬಾಡೂಟ ರೆಡಿ ಮಾಡಿಸಿದ್ದಾರೆ ಶಾಸಕ ಸುರೇಶ್ ಗೌಡ. ಇತ್ತ ನಾಯಂಡಹಳ್ಳಿಯಲ್ಲೂ ಕೂಡ ಕಾಂಗ್ರೆಸ್ನ ಚಲವರಾಯಸ್ವಾಮಿಯಿಂದ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ. ಸಮಾವೇಶಕ್ಕೆ ಬಂದಂತವರಿಗೆ ಚಲವರಾಯಸ್ವಾಮಿಯಿಂದಲೂ ಕೂಡ ಭರ್ಜರಿ ಬಾಡೂಟದ ವ್ಯವಸ್ಥೆ ಆಗಿದೆ. ಏಕಕಾಲದಲ್ಲಿ ಭರ್ಜರಿ ಬಾಡೂಟದ ಮೂಲಕ
ನಾಗಮಂಗಲ ಮತದಾರರ ಮನಸ್ಸನ್ನ ಗೆಲ್ಲಕ್ಕೆ ಮುಂದಾಗಿದ್ದಾರೆ ಅಭ್ಯರ್ಥಿಗಳು. ಈ ಭಾಗದಲ್ಲೆಲ್ಲ ಇದೇ ನಡೆಯೋದು, ಆಲ್ಮೋಸ್ಟ್ ಚೆನ್ನಾಗಿ ಬಾಡೂಟ ಹಾಕ್ಸೋದು, ಆಮಿಷಗಳನ್ನು ಒಡ್ಡೋದು, ಕುಕ್ಕರು ಅದು ಇದು ಅಂದ್ಕೊಂಡು ಅದೀಗ ಶುರು ಆಗಿದೆ. ಅದು ನಾಗಮಂಗಲ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ತೋರಿಸ್ತಾ ಇದ್ವಿ. ಕಾಂಗ್ರೆಸ್ ಮತ್ತು JDS ಪೈಪೋಟಿಗೆ ಬಿದ್ದಂತೆ ಬಾಡೂಟ ಹಾಕಿಸಿ ಮತದಾರರನ್ನ ಸೆಳೀತಾ ಇದ್ದಾರೆ. ಎಲೆಕ್ಷನ್ ಅನೌನ್ಸ್ಗೆ ಇನ್ನೇನು ದಿನಗಣನೆಯಷ್ಟೇ ಬಾಕಿ ಇದೆ. ಪ್ರಜಾತಂತ್ರದ ಈ ಹಬ್ಬವನ್ನು ಆಚರಿಸೋಕೆ ನಿಮ್ಮ ನ್ಯೂಸ್ 18ನ ವಿಶೇಷ ವಾಹನ ಚುನಾವಣಾ ಚಕ್ರ ನಿಮ್ಮ ಊರಿಗೆ ಬರ್ತಾ ಇದೆ. ಈ ಚುನಾವಣಾ ಚಕ್ರವನ್ನೇರಿ ಮೈಕ್ ಹಿಡಿದು ನೀವು ಕೂಡ ಮಾತಾಡಬಹುದು. ದಾವಣಗೆರೆ ಉತ್ತರ ಕ್ಷೇತ್ರದ ಜನ ಈ ಬಾರಿಯ ಎಲೆಕ್ಷನ್ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ನೋಡ್ಕೊಬೋಣ. ನಾನು ಯಾವ ಪಕ್ಷಕ್ಕೂ ಸಪೋರ್ಟ್ ಮಾಡಂಗಿಲ್ಲ, ಯಾವ ಪಕ್ಷಕ್ಕೂ ಹೇಳಂಗಿಲ್ಲ. ಈಗ ಹೆಂಗಾಗ್ಬಿಟ್ಟೈತೆ ಅಂದ್ರೆ, ನಾನೊಬ್ಬ ಹೋಟೆಲ್ ಉದ್ಯಮಿ, ಲಾರಿ ಉದ್ಯಮಿ. ನಾನು ಲಾರಿ ಇದಾವೆ, ಹೋಟ್ಲ್ ಇದಾವೆ. ನಾವು ಉದ್ಯಮಿಗಳು ಕೆಲಸ ಮಾಡೋರು. ನಾವು ಡೀಸೆಲ್ ರೇಟ್ ಬಂದ್ಬಿಟ್ಟು 100 ರೂಪಾಯಿ ಗಡಿ ದಾಟಿತಣ. ಏನೋ ನಮ್ಮ ಮೇಲ್ಗಡೆಯಿಂದ ಏನೋ ಕೇಂದ್ರ ಸರ್ಕಾರದಿಂದ ಸ್ವಲ್ಪ ಕಮ್ಮಿ ಮಾಡಿ ಮತ್ತೆ ಕಮ್ಮಿ ಮಾಡಿದ್ದಾರೆ. ಸಿಲಿಂಡರ್ ಅಂತೂ ನಾವು ಹೋಟ್ಲ್ ಇಟ್ಟೇವಣ, ಸಿಲಿಂಡರ್ ಅಂತೂ ಬರೋಬ್ಬರಿ ಹೇಳಂಗಿಲ್ಲ ನಾವು. ಈಗ ನಾವು ಹಂಗೆ ಕಾಂಗ್ರೆಸ್ ಬಿಜೆಪಿ ಅಂತ ಹೊಡೆದಾಡೋದ್ ಬಿಟ್ಟು ದಯವಿಟ್ಟು ಅಣ್ಣ ನಿಮ್ ಲೀಡರ್ಗಳಿಗೆ ನಾವ್ ಹೇಳ್ಕೊಳ್ಳೋದು ಇಷ್ಟೇ, ನಿಮ್ಮ ಲೀಡರ್ಗಳಿಗೆ ನಾವು ಕೇಳ್ಕೊಳ್ಳೋದು ಇಷ್ಟೇ ಅಣ್ಣ. ದಯವಿಟ್ಟು ನೀವು ನಿಮ್ಮ ರೇಟ್ಗಳನ್ನ ಕಮ್ಮಿ ಮಾಡಿ, ಜನಗಳನ್ನ ಜನಗಳು ಕಮ್ಮಿ ಎಷ್ಟು ಸಾಧ್ಯ ಹೋಗುತ್ತೆ ಅಷ್ಟು ಸಾಧ್ಯವಾಗಿ ಕಮ್ಮಿ ರೇಟ್ ಮಾಡಿ. ಪಾಕಿಸ್ತಾನದ ವಿಚಾರ ಬಿಡೋಣ, ಇಂಡಿಯನ್ ಮಾತಾಡೋಣ. ನೀವು ಪಾಕಿಸ್ತಾನ ಬಗ್ಗೆ ಮಾತಾಡೋದ್ರೆ ಪಾಕಿಸ್ತಾನಕ್ಕೆ ಹೋಗಿ ಮಾತಾಡ್ರಿ. ದಯವಿಟ್ಟು ಪಾಕಿಸ್ತಾನದ ಬಗ್ಗೆ ಮಾತಾಡ್ಬೇಡ್ರಿ, ಇಂಡಿಯನ್ ಬಗ್ಗೆ ಮಾತಾಡ್ರಿ. ದಾವಣಗೆರೆ ಬಗ್ಗೆ ಮಾತಾಡೋಣ. ನೀವು ಅಲ್ಲಿ ಮೇಲಕ್ಕೆ ಹೋಗ್ಬೇಡ್ರಿ. ದಾವಣಗೆರೆ ಈ ದಾವಣಗೆರೆಗೆ ಏನ್ ಬೇಕು ಅದನ್ನ ಯೋಚನೆ ಮಾಡ್ರಿ. ದಾವಣಗೆರೆಗೆ ಬೇಕಾಗಿರೋದು SS ಮಲ್ಲಣ್ಣ. SS ಮಲ್ಲಣ್ಣ ಬಿಟ್ಟರೆ ಬೇರೆ ಯಾರು ಸೂಕ್ತವಾದ ವ್ಯಕ್ತಿ ಇಲ್ಲ. 100ಕ್ಕೂ ಸತ್ಯ. ನನ್ನ ಹೆಸರು ಬಲ್ಲೂರು ರವಿಕುಮಾರ್ ಅಂತ. ನಾನು ರೈತ ಸಂಘ ಅಗ್ರಿಕಲ್ಚರ್ ಪರ್ಪಸ್ ಇಂಡಸ್ಟ್ರಿ ಮಾಡಬೇಕು. ಆಶ್ರಯ ಮನೆ ಇಲ್ದವರಿಗೆ ಆಶ್ರಯ ಮನೆ ಕೊಡು ಗ್ರಾಮೀಣದಲ್ಲಿ. ಆಮೇಲೆ ಮನೆ ಇಲ್ಲ ಕೆಲವರಿಗೆ. ಆರೋಗ್ಯ ಇವತ್ತು ದಾವಣಗೆರೆ ತೋರ್ಸ್ಲಿಕ್ಕೆ ಆಗ್ತಾ ಇಲ್ಲ. ಎಲ್ಲಾ ಡಾಕ್ಟರ್ಗಳು ಖಾಸಗಿ ನರ್ಸಿಂಗ್ ಹೋಮ್ ಮಾಡ್ಕೊಂಡ್ರೆ ಅಲ್ಲಿ ಬಂದು ಅಟೆಂಡೆನ್ಸ್ ಹಾಕ್ತಾರೆ, ಸಂಬಳ ತಗೋತಾರೆ. ಖಾಸಗಿ ನರ್ಸಿಂಗ್ ಹೋಮ್ ಅವ್ರು ಪ್ರಾಕ್ಟೀಸ್ ಮಾಡ್ತಾರೆ. ಇದು ಆರೋಗ್ಯ ಸಮಸ್ಯೆ. ಒಂದ್ ಕಡೆ ಬೆಳೆದಿರ್ತಕ್ಕಂಥ ಬೆಳೆಗೆ ಬೆಲೆ ಸಿಗ್ತಾ ಇಲ್ಲ. ನಮ್ಮ MSP ಕಾಯ್ದೆ ತರ್ತೀವಿ ಅಂತಕ್ಕಂಥದ್ದು ಹೇಳಿದ್ರು, ಇವರಿಗೆ ತಂದಿಲ್ಲ. ಅದಾಗ್ಬೇಕಂತ ಒತ್ತಾಯ ಇದೆ. ನಮಗೆ ಯಾರು ಗ್ರಾಮೀಣ ಪ್ರದೇಶದಲ್ಲಿ ಇಂಡಸ್ಟ್ರಿ ಮತ್ತು ಹೋಬಳಿಯಲ್ಲಿ ಇಂಡಸ್ಟ್ರಿ ಬಡವರ ಬದುಕನ್ನ ಯಾರು ಹಸನ ಮಾಡ್ತೀವಿ ಅಂತ ಆಶ್ವಾಸನೆ ಕೊಡ್ತಾರ ಅವ್ರಿಗೆ ಮತ ಹಾಕ ಸೂಕ್ತ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನನ್ನ ಹೆಸರು ತ್ಯಾವಣಗಿ ವೀರಭದ್ರ ಸ್ವಾಮಿ ಅಂತ ಹೇಳಿ ವೀರಮಹೇಶ್ವರ ಸೊಸೈಟಿಯ ಅಧ್ಯಕ್ಷ ಮತ್ತೆ ಖಾಸಗಿ ವಿದ್ಯಾಸಂಸ್ಥೆಗಳ ಜಿಲ್ಲಾಧ್ಯಕ್ಷ. ನಾನು ಭಾರತವನ್ನ ಕಟ್ತಕ್ಕಂತಹ ಕೆಲಸದಲ್ಲಿ ಭಾರತ ದೇಶ ತಲೆ ಎತ್ತಿ ನಡೀತಕ್ಕಂತಹ ನಿಟ್ಟಿನಲ್ಲಿ ಭಾರತದ ಏನು ಇದರಲ್ಲಿ ಪ್ರಪಂಚದಲ್ಲೇ ದೊಡ್ಡಣ್ಣ ಅಂತ ಹೇಳಿ ಏನು ಅಮೆರಿಕ ಐತಲ್ಲ, ಅಮೆರಿಕವನ್ನು ಹಿಂದಿಕ್ಕಿ ಮುಂದೆ ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಏನ್ ಮೋದಿ ಏನ್ ಕೆಲಸ ಮಾಡಿದ್ದಾರೆ, ಆ ಮೋದಿಜಿಯವರ ರಾಷ್ಟ್ರವನ್ನ ಕಟ್ತಕ್ಕಂತಹ ಆ ನಿಟ್ಟಿನಲ್ಲಿ ಮೋದಿಜಿಯವರ ಒಂದು ನೇತೃತ್ವದಲ್ಲಿ, ಸನ್ಮಾನ್ಯ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಇಡೀ ಕರ್ನಾಟಕದಲ್ಲಿ ಮತ್ತೊಮ್ಮೆ ಬಿಜೆಪಿ ಬರ್ತದೆ. ಮತ್ತೆ ಉತ್ತರದಲ್ಲಿ ನಮ್ಮ ಸ್ನೇಹಿತರು ಹೇಳಿದ್ರು ಅವ್ರಿಗೆ ಆರೋಗ್ಯ ಸರಿ ಇಲ್ಲ, ಕೆಲಸ ಮಾಡಿಲ್ಲ, ಯಾರೇನಾರು ಹೇಳ್ಕೋಬಹುದು. ಯಾಕಂದ್ರೆ ಪಾರ್ಟಿ ಅವ್ರವ್ರ ಮುಖ್ಯ ಹೇಳಿದ್ರು. ನಮ್ಮ ಸ್ನೇಹಿತರು ಎತ್ತರಿಗೆ ಅದು ಹೆಗ್ಗಣ ಮುದ್ದು ಅಂತ ಹೇಳಿ ಯಾರೇನಾದ್ರು ಹೇಳ್ಕೊಂಡ್ರು ಕೂಡ ಕ್ಷೇತ್ರ ಹೇಳ್ತದೆ, ಜನತೆ ಹೇಳ್ತಾರೆ. ಸಾಮಾನ್ಯ ಜನತೆ ಮನೆಗೋಗಿ ಏನು ಅಂತ ಕೇಳಿದ್ರೆ ಬಿಜೆಪಿ ಅಂತ ಹೇಳ್ತಕ್ಕಂತಹ ದಿನಗಳು ಬಂದಿದೆ. ನನ್ನ ಹೆಸರು ಸಾಗರ್ ಇಲೇಚ್ ಅಂತ, ದಾವಣಗೆರೆ ಜಿಲ್ಲಾ ಯುವ ಕಾಂಗ್ರೆಸ್ಸಿನ ಜಿಲ್ಲಾ ಉಪಾಧ್ಯಕ್ಷ. ಈಗ ತಾನೇ ಕೆಲವರು ನಮ್ಮ ಆತ್ಮೀಯ ನಾಯಕರುಗಳು ಹೇಳಿದ್ರು ಸ್ಮಾರ್ಟ್ ಸಿಟಿನ ಯಾರು ತಗೊಂಬಂದ್ರು ಅಂತ. ಈ ಸ್ಮಾರ್ಟ್ ಸಿಟಿ ಒಂದು ವಿಚಾರವಾಗಿ ಹೇಳ್ತೀನಿ. ಸ್ಮಾರ್ಟ್ ಸಿಟಿ ಬಂದಿರೋದು ನಿನ್ನೆ ಮೊನ್ನೆದಲ್ಲ. ಈ ಸ್ಮಾರ್ಟ್ ಸಿಟಿ ದಾವಣಗೆರೆ ಬಂದಿದೆ ಅಂತಂದ್ರೆ 2014ರಿಂದ 2018ರಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಆಳ್ವಿಕೆ ಮಾಡಿದಂತಹ ಮಹಾನಗರ ಪಾಲಿಕೆಯಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಕಾರ್ಪೊರೇಟ್ಗಳಿಂದ ಉತ್ತಮ ರೀತಿಯಲ್ಲಿ ಕಾಮಗಾರಿ ಆಗಬೇಕು ಅಂತಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ ಅನ್ನುವ ಒಂದು ಕಾಂಗ್ರೆಸ್ ಪಕ್ಷದ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಮನುಜ ಮತ ವಿಶ್ವಪಥ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ, ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತನೂ ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯೇ. ಕಾಂಗ್ರೆಸ್ ಪಕ್ಷ ಪ್ರತಿಯೊಬ್ಬ ಕಾರ್ಯಕರ್ತನೂ ಕೂಡ ಅಭ್ಯರ್ಥಿಯಾಗಿ ರೀತಿಯೇ ನಾವು ಕೆಲಸ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷ ಗೆಲ್ಲಿಸೋದಕ್ಕೆ ನಾವೆಲ್ಲ ಕೆಲಸ ಮಾಡ್ತೀವಿ.
ನ್ಯೂಸ್ 18ನ ಚುನಾವಣಾ ಚಕ್ರ ವಾಹನ ರಾಜ್ಯದಾದ್ಯಂತ ಓಡಾಡ್ತಾ ಇದೆ. ಇಂದು ಕಾರ್ಕಳ, ಕಾಪು ಕ್ಷೇತ್ರಗಳಲ್ಲಿ ಸಂಚಾರ ಮಾಡುತ್ತೆ. ಸಾರ್ವಜನಿಕರು ಬಂದು ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಬಹುದು. ಬನ್ನಿ, ಮಿಸ್ ಮಾಡದೆ ಚುನಾವಣಾ ಚಕ್ರವನ್ನ ಏರಿ ಮೈಕ್ ಹಿಡಿದು ಮಾತಾಡಿ. ಇವಿಷ್ಟು ಈ ಕ್ಷಣದವರೆಗಿನ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.